ಬೆಂಗಳೂರಿನ ಇನ್ನಿತರ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಜಸ್ಟ್ 5 ನಲ್ಲಿ. ಸಾಲು ಸಾಲು ಬಾಣಂತಿಯರ ಸಾವು ಹಿನ್ನೆಲೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಅನುಮಾನಾಸ್ಪದ ಸಾವಿನ ಬಗ್ಗೆ ಆರೋಗ್ಯ ಇಲಾಖೆ ಮಾಹಿತಿ ಕೇಳಿದೆ. ಕಳೆದ 1 ವರ್ಷದಲ್ಲಿನ ಸಾವಿನ ಮಾಹಿತಿ ಕಲೆ ಹಾಕಲು ಮುಂದಾಗಿರತಕ್ಕಂತಹ ಸರ್ಕಾರ ಎಲ್ಲಾ ಜಿಲ್ಲಾ ನಿರ್ದೇಶಕರಿಗೆ ಮಾಹಿತಿ ಸಂಗ್ರಹಿಸಿ ನೀಡುವಂತೆ ಸೂಚಿಸಿದೆ. ಅದು ಫುಲ್ ಆಡಿಟ್ ಮಾಡಬೇಕು ಅಂತ ನಾವು ಒಂದು ಎಕ್ಸ್ಪರ್ಟ್ ಕಮಿಟಿಗೆ ಹೇಳಿದೆವು. ಪ್ಲಸ್ ಈಗ ರೀಸೆಂಟ್ಲಿ ಅದರಲ್ಲಿ ಕೆಲವು ಡೆತ್ಸ್ ಆಗಿದೆ, ಅದರ ಬಗ್ಗೆ RL ಇಂದ ರಿಲೇಟೆಡ್ ಏನಾದರೂ ಆಗಿರಬಹುದು ಅಂಥದ್ದನ್ನು ಫಸ್ಟ್ ಮಾಡಬೇಕು ರಿವ್ಯೂ. 5 ಹಾಗೂ 8ನೇ ತರಗತಿಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಗುವಿಗೆ ಫೇಲ್ ಮಾಡುವ ಪಾಲಿಸಿಗೆ ಕೇಂದ್ರ ಸೂಚನೆ ನೀಡಿದೆ. ಈ ಮೂಲಕ ರಾಜ್ಯದಲ್ಲಿ ಮತ್ತೆ 5 ಮತ್ತು 8ನೇ ತರಗತಿಗೆ ಪಾಸ್ ಫೇಲ್ ವಿಚಾರ ಮುನ್ನೆಲೆಗೆ ಬಂದಿದೆ. ಸದ್ಯ ಕೇಂದ್ರದ ಪಠ್ಯಕ್ರಮ ವ್ಯಾಪ್ತಿಯ ಶಾಲೆಗಳಿಗೆ ಫೇಲ್ ನಿಯಮ ಜಾರಿಗೆ ಸೂಚಿಸಲಾಗಿದೆ. ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಖಾಸಗಿ ಶಾಲೆಗಳು ಬೆಂಬಲಿಸಿದರೆ ಪೋಷಕರು ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನೈಸ್ ರೋಡ್ನಲ್ಲಿ ಸಂಚರಿಸತಕ್ಕಂತಹ BMTC ಬಸ್ಗಳಿಗೆ ಜನರಿಂದ ಭಾರಿ ಡಿಮ್ಯಾಂಡ್ ವ್ಯಕ್ತವಾಗ್ತಾ ಇದೆ. 1 ತಿಂಗಳಿಗೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಸಂಚರಿಸ್ತಾ ಇದ್ದು, ನೈಸ್ ರಸ್ತೆ ರೂಟ್ನ BMTC ಬಸ್ಗಳಿಂದ ಬರೋಬ್ಬರಿ 1 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ಹೊಸ ವರ್ಷ ಆಗಮಿಸುತ್ತಿರುವ ಹೊತ್ತಲ್ಲೇ ಮದ್ಯ ಮಾರಾಟ ಜೋರಾಗಿದೆ. ಕ್ರಿಸ್ಮಸ್ ನ್ಯೂ ಇಯರ್ಗೆ ಈಗಿನಿಂದಲೇ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಡಿಮ್ಯಾಂಡ್ ಉಂಟಾಗಿದ್ದು, ಈಗಾಗಲೇ ಪಬ್ ಮತ್ತು ಬಾರ್ಗಳಲ್ಲಿ ಸೀಟ್ಗಳು ಬುಕಿಂಗ್ ಆರಂಭವಾಗಿವೆ.